ಕಾಂಗ್ರೆಸ್ ಪಾಳಿಯದಲ್ಲಿ ಬೈ ಎಲೆಕ್ಷನ್ ಟಿಕೆಟ್ ಆಯ್ಕೆ ಕಗ್ಗಂಟು ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗೆ ಟಿಕೆಟ್ ಘೋಷಣೆಯಾಗುತ್ತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಈ ಮಾತು ಹೇಳಿದ್ದಾರೆ. ಟಿಕೆಟ್ ಬಗ್ಗೆ ಎಲ್ಲರ ಅಪಸ್ವರ ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ, ಹಾಗಾಗಿ ಎಲ್ಲರ ಅಭಿಪ್ರಾಯ ಪಡೆದು ಫೈನಲ್ ಮಾಡಲಾಗುತ್ತೆ. पार्टी लगभग संपूर्णतः सहमत है. हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, if one worker also has a different opinion, it must be heard. That is Congress party. We will not bulldoze. We will listen to everybody and then decide. So Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody by late evening today. So they will decide by late evening or by tomorrow. Thank you so much. ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಬೆಂಬಲ ಬಿಜೆಪಿಗೋ ಕಾಂಗ್ರೆಸ್ಗೋ ಕುತೂಹಲ ಮೂಡಿಸಿದೆ. ದಾವಣಗೆರೆ ಜೆಡಿಎಸ್ ನಾಯಕರ ಹೇಳಿಕೆ. ಮುಸ್ಲಿಂ ಅಭ್ಯರ್ಥಿ ಪರ ಬೆಂಬಲ ಘೋಷಿಸಿದ್ದಾರೆ ಅಮಾನುಲ್ಲಾ ಖಾನ್. ದಾವಣಗೆರೆ ಕೈ ಟಿಕೆಟ್ ಮುಸ್ಲಿಮರಿಗೆ ಕೊಡಿ ಅಂತ ಜೆಡಿಎಸ್ ನಾಯಕ ಹೇಳಿದ್ದು, ನಾನು ಸಮಾಜದ ಅನುಕೂಲಕ್ಕೆ ಪಕ್ಷದ ವಿರುದ್ಧ ನಡೆ ತೋರಿಸಿದ್ದೇನೆ, ನನಗೆ ಸಮಾಜ ಮುಖ್ಯ, ನಾಳೆ ನಮ್ಮ ಪಕ್ಷದ ಸಭೆಯಲ್ಲಿ ಹೇಳ್ತೀನಿ ಎಂದಿದ್ದಾರೆ. ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನಾದ್ರೂ ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿದ್ದೇನೆ. ನಾನು ಮುಸ್ಲಿಂ ಸಮಾಜದ ಪರವಾಗಿ ನಾನು ಮಾತಾಡಿದ್ದೇನೆ, ಪಕ್ಷಾತೀತವಾಗಿ ಮಾತಾಡಿದ್ದೇನೆ. ನಿರಂತರವಾಗಿ ಈ ಸಮಾಜದ ಮತಗಳನ್ನ ಆ ಒಂದು ಕುಟುಂಬಕ್ಕೆ ನೀಡಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಮಾಜ. ನಾವು ಸಾಮಾಜಿಕ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಜಾತ್ಯತೀತ ಜನತಾದಳ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನ ಸಮಾಜಕ್ಕೆ ನ್ಯಾಯ ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಏನು ಜನರಲ್ಲಿ ಅಂಧಾಕಾರ ಇದೆ ರಾಜಕೀಯವಾಗಿ, ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ರಾಜಕೀಯ ಇವರಿಗೆ ಮಾಡಿದ್ದಾರೆ, ಅದನ್ನು ತೆರೆಯುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನ್ಯಾಯವನ್ನ ಕೇಳಿ ಪಡಿಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕಿತ್ಕೊಳ್ಳುವಂತ ಸಂದರ್ಭ ಉದ್ಭವ ಆಗಿದೆ. ನಾನು ಪಕ್ಷದ ವಿರುದ್ಧವಾಗಿ ಇಲ್ಲಿವರೆಗೂ ಕೂಡ ನನ್ನ ನಡೆಯನ್ನ ತೋರಿಸಿದ್ದೇನೆ. ಕಾರಣ ನನ್ನ ಸಮಾಜಕ್ಕೆ ಅನುಕೂಲ ಆಗಲಿ, ಸಮಾಜಕ್ಕೆ ಅಧಿಕಾರ ಸಿಗಲಿ ಅಂತ. ಸಮಾಜಕ್ಕೆ ನ್ಯಾಯ ಸಿಗೋದಾದ್ರೆ ನೀವೆಲ್ಲರೂ ಕೂಡ ತಮ್ಮ ಪಥವನ್ನು ಬದಲಿಸಬೇಕು ಅಂತ. ರಾಜಕೀಯ ಬದಲಾವಣೆಗಳು ಕೂಡ ಆಗ್ಬೋದು, ಅದರಲ್ಲಿ ಯಾವ ನಮ್ಗೆ ಅನುಮಾನನೂ ಬೇಡ. ಇಲ್ಲಿ ಎಡವಿದ್ರೆ ಮುಂದೆ 28ಕ್ಕೂ ಕೂಡ ತಮಗೆ ಜನ ಪಾಠ ಕಲಿಸ್ತಾರೆ. ನನಗೆ ಸಮಾಜ ಮುಖ್ಯ, ಸಮಾಜ ಮೊದಲು ಪಕ್ಷ ನಂತರ ಅಂತ ನನ್ನ ತೀರ್ಮಾನ ಹೇಳ್ತೇನೆ. ಖಂಡಿತ ಈ ವಾತಾವರಣ ಆಗಿದೆ. NDA ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಬೆಂಬಲ ಕೊಡಲಿಕ್ಕೆ ಬಂದಿದ್ದೇವೆ ನಮ್ಮ ಪಕ್ಷದಿಂದ. ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ನಾಮಿನೇಷನ್ ಪತ್ರಿಕೆ ಸಲ್ಲಿಸೋ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಪಾಲ್ಗೊಳ್ತೇವೆ. ಚುನಾವಣೆ ಮುಗಿಯೋವರೆಗೂ ನಮ್ಮ ಚುನಾವಣೆ ಅಂತ ನಾವು ಭಾವಿಸಿ ಚುನಾವಣೆ ಮಾಡ್ತೇವೆ. ಮಾನ್ಯ ನಮ್ಮ ನಾಯಕರು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಪಾಲ್ಗೊಂಡು ಗೆಲುವಿಗೆ ನಾವು ಶ್ರಮಿಸ್ತೇವೆ ಅಂತ. ಶ್ರೀಸಾಮಾನ್ಯನ ಚುನಾವಣೆ, ಶ್ರೀಮಂತಿಕೆ ವಿರುದ್ಧ ಚುನಾವಣೆ. ಒಂದು ಕಾಲದಲ್ಲಿ ನಮ್ಮ ಮನೆಗೆ ಬಿ ಫಾರಂ ಬರ್ತಾವೆ ಅನ್ನೋ ಕಾಲ ಇತ್ತು. ಈಗ ಬಿ ಫಾರಂಗೆ ಅಲಿಯೋ ಕಾಲ ಬಂದಿದೆ. ಸೂರ್ಯ ಮೇಲೆ ಇಳಿಲೇಬೇಕು. ಕೋಟೆ ಕಟ್ಟಿದವ್ರು ಮಣ್ಣಾಗಿ ಹೋಗಿದ್ದಾರೆ, ಮೀಸೆ ತಿರುದವ್ರು ಮಣ್ಣಾಗಿ ಹೋಗಿದ್ದಾರೆ. ರಾಜಕೀಯ ಸ್ಥಾನ ಯಾವತ್ತೂ ಕಾಯಂ ಅಲ್ಲ, ಅಧಿಕಾರ ಆಸ್ತಿ ಅಂತಸ್ತು ಕಾಯಂ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.